ನನ್ನ ಹೊಸ ಮನೆ ನಂಗೆ ಗೊತ್ತೇ ಆಗ್ತಿಲ್ಲ ಎಲ್ಲಿ ಇಟ್ಕೊಳ್ಳಿ. ನೈಫ್ ಯೂಸ್ ಮಾಡ್ಕೊಳ್ಳಿ ಅಥವಾ ನನ್ನ ಕೈಯಲ್ಲಿ. ಸೊ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ದಿನ ಆಯಿತು ವ್ಲಾಗ್ಸ್ ಹಾಕಿ, ಸಖತ್ ಬ್ಯುಸಿ ಇದೆ ಹಾಗಾಗಿ. ಆ್ಯಂಡ್ ವಿ ಜಸ್ಟ್ ಮೂವ್ಡ್ ಟು ಅ ನ್ಯೂ ಹೌಸ್. ಸೊ ಹಾಗಾಗಿ ಆ್ಯಂಡ್ ಯಾವಾಗಾದರೂ ಒಮ್ಮೆ ಹೊಸ ಮನೆಯ ಹೋಮ್ ಟೂರ್ ಕೂಡ ನಾನು ಮಾಡ್ತೀನಿ, ಆ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಎಸ್, ಇವತ್ತು ಬಂದು ನಾನು ಹೇರ್ ಕೇರ್ ವ್ಲಾಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಆಲ್ರೆಡಿ ನಾನು ಮೆಹಂದಿ ಹೇರ್ ಕೇರ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಯಾರ್ಯಾರು ಅದನ್ನು ನೋಡಿಲ್ಲ ಅಂದರೆ ಸೊ ದಯವಿಟ್ಟು ಹೋಗಿ ಆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ಅದರಲ್ಲೂ ಕೂಡ ತುಂಬ ಒಳ್ಳೆ ಹೇರ್ ಕೇರ್ ಟಿಪ್ಸ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಡು ವಾಚ್ ದ್ಯಾಟ್. ಎಸ್, ಆ್ಯಂಡ್ ಕಮಿಂಗ್ ಆನ್ ಟು ದಿಸ್ ವಿಡಿಯೋ. ಸೊ ಇವತ್ತು ಐ ಥಾಟ್ ಐ ಹ್ಯಾವ್ ಟು ಅಪ್ಲೈ ಅನ್ ಆಯಿಲ್. ತುಂಬ ದಿನ ಅಂದರೆ 3-4 ಡೇಸ್ ಆಯಿತು ನಾನು ಅಪ್ಲೈ ಮಾಡಿ, ಹಾಗಾಗಿ. ಆ್ಯಂಡ್ ಅಪ್ಲೈ ಮಾಡೋಕ್ಕೋಸ್ಕರ ಅಂತಲೇ ವಿಡಿಯೋ ಮಾಡ್ತಿಲ್ಲ, ಅಪ್ಲೈ ಮಾಡ್ತಿದ್ದೀನಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತೀನಿ ಆಯಿಲಿಂಗ್ ಟಿಲ್ ಶ್ಯಾಂಪೂ ಅನ್ನೋದು ನಾನು ಹೇಳ್ತೀನಿ. ಇದರಲ್ಲಿ ಬಂದುಬಿಟ್ಟು ಆ್ಯಲೋವೆರಾ. ಸೊ ಆ್ಯಲೋವೆರಾ ಬಂದುಬಿಟ್ಟು ನಾನು ಡೈರೆಕ್ಟ್ ಪ್ಲ್ಯಾಂಟಿಂದನೇ ತೊಗೊಳ್ಳೋದು. ಸೊ ನನಗೆ ಈಗ ಅಂಗಡಿಯಲ್ಲಿ ಸಿಗೋ ಆ್ಯಲೋವೆರಾ ಜೆಲ್ ಮೇಲೆಲ್ಲ ನಂಬಿಕೆ ಇಲ್ಲ. ಸೊ ಹಾಗಾಗಿ ಸೊ ಈ ಆ್ಯಲೋವೆರಾ ತೊಗೊಂಡು ಇದನ್ನ ಫಸ್ಟ್ ಹೇರ್ಗೆ ಅಪ್ಲೈ ಮಾಡಬೇಕು ಬಿಫೋರ್ ಆಯಿಲಿಂಗ್. ಸೊ ಹೇಗೆ ಅಪ್ಲೈ ಮಾಡ್ತೀರಾ? ಯು ಹ್ಯಾವ್ ಟು ಫಸ್ಟು ನಿಮ್ಮ ಕೂದಲು ಸಿಕ್ಕುಗಳನ್ನೆಲ್ಲ ಫಸ್ಟು ಬಿಡಿಸ್ಕೋಬೇಕು, ಆಯಿತಾ? ಕೂದಲು ಸಿಕ್ಕಲ್ಲಿ ನೀವು ಯಾವುದೇ ಥರದ ಅಪ್ಲಿಕೇಶನ್ ಆಗಲಿ ಏನೇ ಹೇರ್ ಮಾಸ್ಕು ಹಾಕ್ಕೊಳ್ಬಾರ್ದು ಫಸ್ಟ್, ಓಕೆನಾ? ಸೊ ಕೂದಲು ನಾನು ಆಲ್ರೆಡಿ ಕೂಮ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಶೋ ಯು. ಸೊ ಈ ಥರ ನೀವು ಪಾರ್ಟಿಷನ್ ಮಾಡ್ತಾ ಯು ಹ್ಯಾವ್ ಟು ಅಪ್ಲೈ ದ ಆ್ಯಲೋವೆರಾ. ಸೊ ಇದು ಜೆಲ್ಗೋಸ್ಕರ ನೀವು ನೈಫ್ ಯೂಸ್ ಮಾಡ್ಬೋದು. ತುಂಬ ಬಿಸಿಲು ಬರ್ತಿದೆ ಈ ಕಡೆ. ನೈಫ್ ಯೂಸ್ ಮಾಡ್ಬೋದು ಅಥವಾ ನನ್ನ ಕೈಯಲ್ಲಿ. ಸೊ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ ನಾನು ಪೂರ್ತಿ ಅಪ್ಲೈ ಮಾಡ್ಕೊಳ್ಬೇಕು. ಪ್ರತಿಯೊಂದು ಪಾರ್ಟಿಷನ್ ಮಾಡಿ ಯು ಹ್ಯಾವ್ ಟು, ಸೊ ಪ್ರತಿಯೊಂದು ಪಾರ್ಟಿಷನ್ ಮಾಡಿ ಯು ಹ್ಯಾವ್ ಟು ಅಪ್ಲೈ ದಿ ಆ್ಯಲೋವೆರಾ. ಆಫ್ಟರ್ ಅಪ್ಲೈಯಿಂಗ್ ಆ್ಯಲೋವೆರಾ ಯು ಕ್ಯಾನ್ ಅಪ್ಲೈ ದಿ ಆಯಿಲ್. ಸೊ ನೀವು ಆ್ಯಲೋವೆರಾ ಹಾಕ್ಕೊಂಡ್ಮೇಲೆ ಒಂಚೂರು ಮಸಾಜ್ ಮಾಡಬೇಕಾಗತ್ತೆ. ಆ್ಯಂಡ್ ದ ಟೈಮ್ ಫ್ರೇಮ್ ಬಂದುಬಿಟ್ಟು ಒಂದು 20 ಮಿನಿಟ್ಸ್ ತಲೆಯಲ್ಲಿ ಆ ಆ್ಯಲೋವೆರಾ ಇರಬೇಕು, ಅಂದರೆ ಸ್ವಲ್ಪ ಸ್ಟೇ ಆಗಬೇಕು. ಅದಾದಮೇಲೆ ಯು ಕ್ಯಾನ್ ಅಪ್ಲೈ ಯುವರ್ ಓನ್ ಕೊಕೊನಟ್ ಆಯಿಲ್. ಸೊ ವಾಟ್ ಕೈಂಡ್ ಆಫ್ ಅನ್ ಆಯಿಲ್ ನಾನು ಯೂಸ್ ಮಾಡೋದು ಅಂದರೆ ಐ ಯೂಸ್ ಅ ನ್ಯಾಚುರಲ್ ಕೊಕೊನಟ್ ಆಯಿಲ್. ಅಂದರೆ ನಾವು ಏನಂತಾರೆ ಮಷೀನಿಗೆ ಕೊಟ್ಟು ಅದರಲ್ಲಿಂದ ನಾನು ಆಯಿಲ್ ಬರುತ್ತಲ್ಲ ಆ ಥರದ್ದೇ ನಾನು ಯೂಸ್ ಮಾಡೋದು. ನಾನು ಅಂಗಡಿ ಆಯಿಲ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ನೀವು ಏನಂತಾರೆ ಹರಳೆಣ್ಣೆ, ಕ್ಯಾಸ್ಟ್ರ್ ಆಯಿಲು ಹಾಕೋಬಹುದು, ಆಯಿತಾ? ಸೊ ನೀವು ಯಾವುದು ಕೊಕೊನಟ್ ಯೂಸ್ ಮಾಡ್ತಿಲ್ಲ, ಬರೀ ಅಲ್ಲನೇ ಯೂಸ್ ಮಾಡ್ತಿದ್ದೀರ ಅನ್ನೋದು ಕೂಡ ನೀವು ಯೂಸ್ ಮಾಡ್ಬೋದು. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಎಸ್, ನೀವು ನೋಡ್ಬೋದು ಇನ್ ದ ಆಯಿಲ್ ನಾನು ಏನೇನೋ ಹಾಕಿದ್ದೀನಿ ಅಂತ. ಇಟ್ಸ್ ನಥಿಂಗ್ ಬಟ್ ಎಲ್ರಿಗೂ ಗೊತ್ತಿರುತ್ತೆ, ಈರುಳ್ಳಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಕರಿಬೇವು ಯೂಸ್ ಮಾಡಿದ್ದೀನಿ ಆ್ಯಂಡ್ ಒಂದು 3-4 ದಾಸವಾಳ ಹೂ ಹಾಕಿದ್ದೀನಿ, ಹೈಬಿಸ್ಕಸ್ ಫ್ಲವರ್ ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನ ನೀವು ಹೀಟ್ ಮಾಡಬೇಕಾಗತ್ತೆ. ಸೊ ಹೀಟ್ ಮಾಡಿದ್ಮೇಲೆ ಫುಲ್ ಕಾಮ್ ಆ್ಯಂಡ್ ಕೂಲ್ ಆದಮೇಲೆ ಮಾತ್ರ ನೀವು ಆಯಿಲ್ನ ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಚಬೇಕು. ಸೊ ಈ ಆಯಿಲು ಕೂಡ ನೀವು ಹಚ್ತಾ ಇರಬೇಕಾದ್ರೆ ಯು ಕ್ಯಾನ್ ಯೂಸ್ ಕಾಟನ್ ಆರ್ ಎಲ್ಸ್ ಕೈಯಲ್ಲೇ ಹಚ್ಚೋ ಅಭ್ಯಾಸ ಇದ್ದರೆ ಕೈಯಲ್ಲೇ ಹಚ್ಬೋದು. ಸೊ ನೀವು ಹೇಗೆ ನಿಮಗೆ ಗೊತ್ತಿರೋ ಹಾಗೆ ನೀವು ಹೇಗೆ ಅಪ್ಲೈ ಮಾಡ್ತೀರೋ ಆಯಿಲ್ ಹಾಗೆಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಎಸ್, ಆಫ್ಟರ್ ಆಯಿಲಿಂಗ್ ಯೋರ್ ಹೇರ್, ಓಕೆ. ಸೊ ನಾನು ಆಲ್ಮೋಸ್ಟ್ ನಾನು 2-3 ಅವರ್ಸ್ಗೆಲ್ಲ ನಾನು ಮತ್ತೆ ಸ್ನಾನ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ವಾಂಟ್ ದ ಆಯಿಲ್, ಅಂದರೆ ಚೆನ್ನಾಗಿ ಕೂಡ್ಕೋಬೇಕು, ಚೆನ್ನಾಗಿ ಸ್ಮೂತ್ನೆಸ್ ಬೇಕು ನಿಮ್ಮ ಕೂದಲುಗಳಿಗೆ ಅಂದರೆ ಯು ಹ್ಯಾವ್ ಟು ಲೀವ್ ಅಟ್ಲೀಸ್ಟ್ ಸಮ್ 8 ಅವರ್ಸ್ ಅಂತಾರೆ, ಆಯಿತಾ? ಸೊ ನೀವು ಓವರ್ ನೈಟ್ ಹಚ್ಕೊಂಡು ನೈಟ್ ಹಚ್ಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡ್ಕೋಬೋದು, ಶ್ಯಾಂಪು ಮಾಡ್ಕೋಬೋದು. ಎಸ್, ಫಾರ್ ದ ಶ್ಯಾಂಪು ತುಂಬ ಬಿಸಿಲು ಬರ್ತಿದೆ. ನನ್ನ ಹೊಸ ಮನೆ ನಂಗೆ ಗೊತ್ತೇ ಆಗ್ತಿಲ್ಲ ಎಲ್ಲಿ ಇಟ್ಕೊಳ್ಳಿ. ಓಕೆ, ಇಟ್ಸ್ ಓಕೆ, ಫೈನ್.
ಓಕೆ. ಹೀಗಿದ್ರೆ ನನಗೆ ಇದೆ. ಸೊ ಶ್ಯಾಂಪೂ ಮಾತಾಡ್ತಾ ಇದ್ದಾನ. ಶ್ಯಾಂಪೂ ಬಗ್ಗೆ ಬಂದು ನಾನು ಯೂಸ್ ಮಾಡೋ ಶ್ಯಾಂಪೂ ಬಂದು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಇಟ್ ಈಸ್ ವಿಟಾಮಿನೋ ಕಲರ್ ಲಾರಿಯಲ್ ಪ್ರೊಫೆಷ್ನಲ್ ಅಂತ. ಸೊ ಇದ್ರ ಜೊತೆಗೆ ನಾನು ಮಾಸ್ಕ್ ಕೂಡ ಇದ್ರ ಜೊತೆಗೆ ನಾನು ಮಾಸ್ಕ್ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಈ ಲಾರಿಯಲ್ ಪ್ರೊಫೆಷ್ನಲ್ ಬಂದು ನಾನು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಯು ಕ್ಯಾನ್ ಸಿ ನಾನು ಸ್ವಲ್ಪ ಹೇರ್ ಕಲರಿಂಗ್ ಎಲ್ಲ ನಾನು ಮಾಡಿಸಿದ್ದೆ ಮುಂಚೆ. ಸೊ ಆವಾಗ ನನಗೆ ರೆಕಮೆಂಡ್ ಮಾಡಿದ್ದು ಸಲೂನಿಸ್ಟ್. ಸೊ ವೆನ್ ಹಿ ಸೆಡ್ ಮಿ ಟು ಯೂಸ್ ಇಟ್ ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್. ಸೊ ಸ್ಟಾರ್ಟಿಂಗ್ ನಾನು ಯೂಸ್ ಮಾಡಿದಾಗ ಒಂಚೂರು ಕೂದಲೆಲ್ಲ ಉದುರುತ್ತೆ ಎಲ್ಲ ಆಗುತ್ತೆ. ಸೊ ನಿಮಗೂ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಇದನ್ನ ಯೂಸ್ ಮಾಡಬೇಕು ಅಂತ ಯು ಕ್ಯಾನ್ ಯೂಸ್ ಇಟ್. ಇದು ಯಾವುದೇ ಥರ ಪ್ರಾಡಕ್ಟು ಎಂತ ಪ್ರಮೋಷನ್ ಮಾಡ್ತಿಲ್ಲ ನಾನು, ಐಮ್ ಜಸ್ಟ್ ಟೆಲ್ಲಿಂಗ್ ಮೈ ಹೇರ್ ಕೇರ್ ಅಷ್ಟೇ ಇವಾಗ. ಸೊ ಈ ಒಂದು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ನೀವು ಅದನ್ನು ಬೈ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಮಾಸ್ಕ್ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ನಾನು ಶ್ಯಾಂಪೂಂಗ್ ಆದಮೇಲೆ ಮಾಸ್ಕ್ ಯೂಸ್ ಮಾಡೋದು. ಮಾಸ್ಕ್ ಬಂದು ನಾನು ಮತ್ತೆ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ಬೋದು. ನಾನು ಇದನ್ನೇ ಯೂಸ್ ಮಾಡೋದು ಮಾಸ್ಕ್ ಆಗಿ. ದಿಸ್ ಇಸ್ ಆಲ್ಸೋ ಫ್ರಮ್ ಲಾರಿಯಲ್ಲೇ. ಸೊ ಈ ಏನಂತಾರೆ, ಶ್ಯಾಂಪೂಂಗು ಕೂಡ ನಾನು ಡೈಲ್ಯೂಟೆಡ್ ಶ್ಯಾಂಪೂಸ್ನ ನಾನು ಯೂಸ್ ಮಾಡಿ. ಡೈಲ್ಯೂಟೆಡ್ ಅಂತ ಅಂದರೆ ಸ್ವಲ್ಪ ಶ್ಯಾಂಪೂ ತೊಗೊಳ್ತೀರಾ, ಅದ್ರ ಜೊತೆಗೆ ಬೌಲಲ್ಲಿ ಶ್ಯಾಂಪೂ ಹಾಕ್ಕೊಂಡು ನೀರು ಹಾಕ್ಕೊಳ್ತೀನಿ ನಾನು. ಸೊ ಡೈರೆಕ್ಟ್ ಶ್ಯಾಂಪೂನ ತೊಗೊಂಡು ತಲೆಗೆ ಹಾಕ್ಕೊಳ್ಳಲ್ಲ, ಆಯಿತಾ. ಸೊ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ, ಅದೇನು ನಾನೇನು ಶ್ಯಾಂಪೂನ ಉಳಿಸ್ಬೇಕು ಅಂತ ಮಾಡ್ತಿಲ್ಲ. ಬಟ್ ದಿಸ್ ಆಲ್ ಶ್ಯಾಂಪೂಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕೆಮಿಕಲಿ ಟ್ರೀಟೆಡ್ ಇರುತ್ತೆ. ಅದು ಕೆಮಿಕಲ್ಸ್ ವಿಚ್ ಆರ್ ಗುಡ್ ಫಾರ್ ಅವರ್ ಹೇರ್ಸೇ ಅದನ್ನೇ ಹಾಕಿರ್ತಾರೆ. ಬಟ್ ಸ್ಟಿಲ್ ಐ ರಿಯಲಿ ಫೀಲ್ ದಟ್ ಹಾರ್ಶ್ ಇರುತ್ತೆ ಅಂತ. ಸೊ ನೀವು ನಿಮ್ಮ ಕೂದಲುಗಳೆಲ್ಲ ತುಂಬ ಕಾಲ ಬರಬೇಕು ಅಂತ ನೀವು ಹಾರ್ಶ್ನೆಲ್ಲ ನೀವು ಡೈರೆಕ್ಟಾಗಿ ಕೊಡಬಾರ್ದು. ಹಾಗಾಗಿ ನಾನು ಡೈಲ್ಯೂಟ್ ಮಾಡ್ಕೊಳ್ತೀನಿ. ಸೊ ಆಫ್ಟರ್ ಶ್ಯಾಂಪೂಯಿಂಗ್ ಮೈ ಹೇರ್ ಐ ವಿಲ್ ಲೀವ್ ಇಟ್ ಆ್ಯಂಡ್ ಸ್ವಲ್ಪ ಆ್ಯಂಡ್ ದೆನ್ ಆಫ್ಟರ್ ಶ್ಯಾಂಪೂಯಿಂಗ್ ನಾನು ಮಾಸ್ಕ್ ಇದೆಯಲ್ಲ, ಈ ಮಾಸ್ಕ್ ಒಂದು ಚೂರು ತೊಗೊಂಡು ಚೆನ್ನಾಗಿ ಕೈ ರಬ್ ಮಾಡಿಕೊಂಡು ಬರೀ ಸ್ಟ್ರ್ಯಾಂಡ್ಸಿಗೆ ಮಾತ್ರ ನಾನು ಮಾಸ್ಕ್ ಹಚ್ಕೊಳ್ಳೋದು, ಆಯಿತಾ. ಇಲ್ಲೆಲ್ಲ ಏನು ಅಂದರೆ ಹಾಗೆ ಸುಮ್ಮನೆ ಮೇಲೆ ಹಚ್ಕೊಂಬಿಡಿ ಸಾಕು. ಅದ್ರ ಒಳಗಡೆ ಎಲ್ಲ ತೊಗೊಂಡು ಹಿಂಗೆಲ್ಲ ಎಣ್ಣೆ ಥರ ಹಚ್ಕೊಳ್ಳೋದೇನು ಬೇಕಾಗಿಲ್ಲ ಮಾಸ್ಕನ್ನ. ಚೂರಷ್ಟೇ ಮೇಲ್ಗಡೆ. ಯಾಕೆ ಮಾಸ್ಕ್ ಯೂಸ್ ಮಾಡೋದು ಅಂತ ಅಂದರೆ, ಅದು ನಿಮಗೆ ಒಂದು ಒಳ್ಳೆ ಗ್ಲಾಸಿ ಲುಕ್ ಕೊಡುತ್ತೆ, ಚೆನ್ನಾಗಿ ಬರುತ್ತೆ ಕೂದಲುಗಳು. ಈ ಶ್ಯಾಂಪೂಯಿಂದ ನನಗೆ ಆಗಿರುವಂತಹ ಓನ್ ಎಕ್ಸ್ಪೀರಿಯನ್ಸ್ ಇದು. ಸೊ ಅದನ್ನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಆ್ಯಂಡ್ ಏನಂತಾರೆ, ಹ್ಯಾವ್ ಅ ನೈಸ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಹೋಲ್ ವಿಡಿಯೋ. ಇಷ್ಟು ಪೇಷನ್ಸಿಂದ ಕೇಳಿಸ್ಕೊತಿದ್ದೀರಾ. ಸೊ ನೀವು ಟ್ರೈ ಮಾಡಿ. ಸೊ ನಿಮಗೂ ಒಳ್ಳೆ ರಿಸಲ್ಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಯಾರ್ಯಾರು ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು. ಬಾಯ್.